ಏನು ಮಾಡೋಕ್ಕಾಯ್ತದೆ ಅತ್ಲಾಗತ್ತಾ ಇವಳೆ ಹಳೆ ಹೆಂಡ್ತಿ ಪಾದನೆ ಗಟ್ಟಿ ಅನ್ನಂಗೆ ಬರಂದಂಗೆ ಆಯಿತು. ಆದರೆ ನಾನು ಮಾತ್ರ ಸುಮ್ಕಿರಕ್ಕಿಲ್ಲ. ನನ್ನೇ ಅವಮಾನ ಮಾಡಿ ಕಳ್ಸೋರಲ್ವಾ ನಿಮ್ಗೈತೆ. ಬಾ ಸರಿಯಾಗಿ ಮಾಡ್ತೀನಿ. ಅಮ್ಮ ಮಗಳಿಗೆ ಇಬ್ರುಗುನು ಸರಿಯಾಗಿ ಮಾಡ್ತೀನಿ. ಎಷ್ಟು ಆಟ ಆಡಿಸ್ಬಿಟ್ರಿ ಅಲ್ವಾ ನನ್ನೇನೆಯ. ನಾನೇನು ಕ್ಯಾಮೆ ಮಾಡೋಕ್ಕಿಲ್ಲ. ನಾನು ಹಿಂಗೆ ತಿನ್ಕೊಂಡು ಓಡಾಡ್ಕೊಂಡೇ ಇರ್ತೀನಿ. ಅದು ಏನು ಮಾಡ್ತೀರೋ ಮಾಡಿರಿ. ಬಂದಿದ್ದೀನಿ ತಾನೆ ಇವಾಗ ಆಟ ಆಡಿಸ್ತೀನಿ. ಅತ್ತೆ ಅತ್ತೆ ಸುಮಾ, ಲೇ ಸುಮಾ. ಓ ಮನೆ ಹೇಳಿ ಅಂದ್ರು ಬಂದ್ರಾ? ಬನ್ನಿ 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 ಬನ್ನಿ. ಅತ್ತೆ ಅತ್ತೆ ನೋಡ್ ಬನ್ನಿ ಅತ್ತೆ, ಇಲ್ಲಿ ಯಾರು ಬಂದವ್ರೇ ಅಂತ. ಚಿಣ್ಮಿಣಿಕಿ. ಅಳಿಯಂದ್ರೆ ಬಂದ್ಬಿಟ್ರು ಅಳಿಯಂದ್ರೆ. ಬನ್ನಿ ಅಳಿಯಂದ್ರೆ, ಬನ್ನಿ ಬನ್ನಿ. ಏನೋ ಸುಮ್ಮನೆ ಬನ್ನಿ 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 ಅಂತಂದ್ರೆ ಬಂದ್ಬಿಡ್ಬೇಕಾ? ಏನೋ ನಿನ್ನ ಮಗಳ ಹೆಸರು ಹಿಡಿದು ಕರೆತಾನೆ. ಎಲ್ಲಿ ನಿಮ್ಮ ಮಗಳು ಬರಲೇ ಇಲ್ಲ? ಹಾ ಬರ್ಬೇಕು ತಾನೆ ನಿಮ್ಮ ಮಗಳು. ಬರ್ಲಿಲ್ಲ ಅಂತ ಹೇಳಿದ್ರೆ ನಾನು ಹೋಯ್ತೀನಿ ಬಿಡು. ಸಾಕು ಈ ಪಾಟಿ ದುರಂಕಾರಗಳು ಮಾಡಿದ್ರೆ ಈ ಮನೆಗೆ ಒಂದು ಕ್ಷಣ ನಾನು ಇರಂಗಿಲ್ಲ. ಇಷ್ಟೊಂದು ದುರಂಕಾರ ಇದ್ರೆ ಅವಳ ಹತ್ರನೇ ಇಟ್ಕೊಳಕ್ ಹೇಳಿ, ನನ್ನ ಹತ್ರ ಅಲ್ಲ. ಗಂಡ ಅಂತಂದ್ರೆ ಒಂಚೂರು ಬೆಲೆ ಗಿಲೆ ಮಾನ ಮುರುವದಿ ಎಲ್ಲ ಕೊಡ್ಬೇಕು ಸರಿಯಾಗಿ. ನನಗೆ ಕೊಡ್ಲಿಲ್ಲ ಅಂದ್ರೆ ನಾನು ಒಯ್ತಿರೋದೇನೆಯ. ಅಯ್ಯೋ ಅಳಿಯಂದ್ರೆ ನನ್ನ ಮಗಳು ಬತ್ತಳಿರಿ. ಲೇ ಸುಮಾ ಅಮ್ಮ. ಅಳಿಯಂದ್ರು ಬಂದವ್ರೆ ನಿನ್ನನ್ನು ಕರೀತಾವ್ರ ಅವಾಗಿಂದ. ನೀನ್ ಕಿವಿಯನ್ನು ಕಿವಿಡ ಹೋಗ್ಬಿಟ್ಟಿದ್ದೇನೆ. ಬಾ ಮಾತಾಡ್ಸ್ ಬಾರೆ. ರೀ ಬರ್ರಿ ಒಳಗಡೆಗೆ ಬರ್ರಿ. ಏನೇ ಇಲ್ಲಿ ಗಂಡ ಬಂದ್ಬಿಟ್ಟು ನಿಂತ್ಕೊಂಡು ಕರೀತಾವನೆ. ಬಾರೆ ಅಂತ ಹೇಳ್ಬಿಟ್ಟು ಏನೇ ಮಾಡ್ತಿದ್ದೆ ಒಳಗಡೆ? ಏನ್ ಕ್ಯಾಮೆ ಮಾಡ್ತಾ ಇದ್ದೆ ನೀನು? ಹಾ ಬರ್ರಿ. ಏನು ಇಲ್ಲ ರೀ, ಅದು ಕೇಳಿಸ್ಲಿಲ್ಲ ಅಷ್ಟೇ. ಇವಾಗ ಕೇಳಿಸ್ತಲ್ಲ ಅದಕ್ಕೆ ಓಡ್ ಬಂದ್ಬಿಟ್ಟೆ. ನೀವ್ ಬಂದಿದ್ದೀರಾ ಅಂತ ಹೇಳ್ಬಿಟ್ಟು. ಬನ್ನಿ ಒಳಗಡೆ ಬನ್ನಿ. ಏನು ಬರೀ ಕೈಯಾಗಿ ನಿಂತ್ಕೊಬಿಟ್ಟು ಬರ್ರಿ ಒಳಗಡೆ ಬರ್ರಿ ಅಂತ ಹೇಳಿದ್ರೆ ನಾನು ಎಷ್ಟು ದಿನ ಐತೆ ಬಂದು? ನಿಮ್ಮ ಮನೆಗೆ ಬಂದು? ಆಗ್ಲೇ ಒಂದು 2 ತಿಂಗಳು, ಆಗ್ಲೇ ಒಂದು 6 ತಿಂಗಳು ಆಯ್ತು ರೀ. 6 ತಿಂಗಳು ಆಯ್ತು ತಾನೆ? ನಾನು ಬಂದ್ಬಿಟ್ಟು 6 ತಿಂಗಳು ಆಯ್ತು ತಾನೆ? ಮತ್ತೆ ಸುಮ್ಕೆ ಬರೀ ಕೈ ಎಲ್ಲ ಆಡಿಸ್ಕೊಂಡ್ಬಿಟ್ಟು ಬಂದ್ಬಿಟ್ಟು ಕರೆದ್ಬಿಟ್ಟು ಒಳಗಡೆ ಬರ್ರಿ ಅಂತಂದ್ರೆ ಯಾರೇ ಬರ್ತಾರೆ? ಮತ್ತೆ ಇನ್ನೇನ್ ಮಾಡ್ಬೇಕ್ರಿ? ಹೋಗೆ ಆರ್ತಿ ತಗೊಬರೋಗೆ. ಆರ್ತಿ ತಗೊಬಂದು ಆರ್ತಿ ಬೆಳಗಿ ಆಮೇಗಿಂದ ಒಳಗಡೆ ಕರ್ಕೋಬೇಕು. ಗಂಡ ಅಂದ್ಮೇಲೆ ಅಷ್ಟನ್ನ ಮುರುವಾದಿರ್ಬೇಕು ರೀ. ಇದು ಯಾಕೋ ಶಾನೆ ಅತಿ ಆಗ್ಲಿಲ್ವಾ? ಶಾನೆ ಅತಿ ಆಯ್ತಾಯ್ತು ನಿಮ್ದಂತೂ ದುರಾಂಕಾರ ಎಲ್ಲನೂ. ಆರ್ತಿ ಎತ್ಬೇಕಂತ ಆರ್ತಿ ಎತ್ಬೇಕು. ಓ ಇದೊಳ್ಳೆ ಸಂದಕೈತಲ್ಲ. ಮೊದ್ಲೆಲ್ಲ ಈ ದಿಮಾಕ್ ಇರ್ಲಿಲ್ಲ, ಇವಾಗ ಈ ದಿಮಾಕ್ ಬಂದ್ಬಿಟ್ಟೈತಲ್ಲ ನಿಮ್ಗೆ. ಆರ್ತಿ ಎತ್ತು ಅಂತ ಹೇಳ್ಬಿಟ್ಟು ನನ್ನೇನು ಏನ್ ಗದ್ರಕೊಳಂಗ್ ಮಾತಾಡ್ತಿರಲ್ಲ. ನಾನು ಆರ್ತಿನಿ ಎತ್ತಲ್ಲ, ಏನು ಎತ್ತಲ್ಲ. ಹಳಿಯಂದ್ರೆ ಅಮ್ಮ ನನ್ನ ಯಾಕಮ್ಮ ಹೊಡಿತೀಯಾ? ಎಲ್ಲೋಪರ್ ಅವ್ನು ಬಂದವ್ ತಾನೆ. ಗಂಡ ನನ್ ಬಂದವ್ ತಾನೆ. ಮುಚ್ಕೊಂಡ್ ಗಂಡನ ಆರ್ತಿ ಎತ್ಬಿಟ್ಟು ಒಳಗಡೆ ಕರ್ಕೊಂಡ್ಬಿಟ್ಬಿಟ್ಟು ಇದೇನೇ ನಿಂದ ಆಟ? ಬಸ್ರಾಗಿದ್ಯಾ? ಈಗ ಏನಾದ್ರೂ ಊರ್ ಜನಕ್ಕೆ ಕೊದ್ ಬಸ್ರಾಗಿದ್ಯಾ ಅಂತ ಗೊತ್ತಾಗ್ಬಿಟ್ರೆ ಮೆಟ್ ತಗೊಂಡು ಹೊಡೆದ್ಬಿಡ್ತಾರೆ. ನಿನ್ಗೆ ಏನೇ ಬಂದ್ರೆ ದೊಡ್ಡಪ್ಪ ಏನೇ ಬಂದೈತೆ ನಿಂಗೆ ದೊಡ್ಡಪ್ಪ ತೊಳೆ. ಹೋಗ್ ಆರ್ತಿ ಎತ್ಕೊಂಡ್ಬಿಟ್ಟು ಬೆಳಗೋಗಿ ಅವನ್ಗೆ. ಸರಿ ಕಣಮ್ಮ ಆಯ್ತು. ಅಳಿಯಂದ್ರೆ ಆರ್ತಿ ತಕ ಬರಕೋಗಳು ನನ್ನ ಮಗಳು. ಬನ್ನಿ ಅಳಿಯಂದ್ರೆ ಬನ್ನಿ. ಹಂಗಿರ್ಬೇಕು ರೆಸ್ಪೆಕ್ಟು ಅಂತಂದ್ರೆ. ಸುಮ್ನೆ ಬಾಬಾ ಅಂದ್ಬಿಟ್ರೆ ಬಂದ್ಬಿಡ್ತೀನಿ ನಾನು. ಬರೋಕ್ಕೆಲ್ಲ ಚಾನ್ಸೇ ಇಲ್ಲ. ಏನ್ ಅನ್ಕೊಬಿಟ್ಟಿದ್ರ ನನ್ನ ನೀವು ಕರ್ದಾಗ ಬರೋಕ್ಕೆ ಬೇಡ ಅಂದಾಗ ಓಕೆ. ನಾನೇನು ಒಯ್ತಾ ಇರ್ತೀನಿ ಅಷ್ಟೇ. ಓಯ್ ಏನೇ ಮಕ ಊದಿಸ್ಕೊಂಡು ಆರ್ತಿ ಬೆಳಗ್ತಿದ್ಯಾ? ನೆಟ್ಟಗ್ ಬೆಳಗ್ ಆರ್ತಿನ. ನೆಟ್ಗೆ ಬೆಳಗ್ತಿದ್ದೀನಲ್ರಿ. ಎಲ್ಲದಕ್ಕೂ ಒಂದೊಂದು ಎಪ್ಪುಡುಗ್ತೀರಾ ನೀವು. ಮೊದ್ಲಿಂಗಿರ್ಲಿಲ್ಲ. ನೀನು ಅಷ್ಟೇ ಮೊದ್ಲಿಂಗಿರ್ಲಿಲ್ಲ. ಈಗಲೇ ಡುಮ್ಮಿ ಆಗಿದ್ಯಾ. ಬಿರ್ಬಿರ್ನ ಆರ್ತಿ ಬೆಳಗ್ಬಿಟ್ಟು ನಡಿ ಒಳಗಡೆ. ಸರಿ ರೀ ಆಯ್ತು. ಹಳಿಯಂದ್ರೆ ಬನ್ನಿ ಒಳಗಡೆ ಬನ್ನಿ. ಆರ್ತಿ ಎತ್ತಿದ್ದೆಲ್ಲ ಆಯ್ತಲ್ಲ, ಬನ್ನಿ ನಿಧಾನಕ್ಕೆ ಒಳಗಡೆ ಬನ್ನಿ. ಈ ಕಿತ್ತೋಗಿರೋ ನನ್ನ ಮಗ ಮನೆ ಎಳಿಯೋಂಗೆ ಇಷ್ಟೊಂದು ಅತಿಥಿ ಸತ್ಕಾರ ಬೇಕಾ? ಪೊದ್ದು ತೊಲಗುದ್ಲು ಹೆಂಗೋ ಈ ಮನೆಯೆಲ್ಲ ಅಧಿಕಾರ ನಂದೇನೆ. ನಿಮ್ದೇ ಆರಾಮಾಗಿ ಆಟ ಆಡ್ಕೊಂಡಿರ್ಬೋದು ಅಂತ ಅನ್ಕೊಂಡಿದ್ದೆ. ಈ ದರಿದ್ರದನ್ನ ಒಕ್ಕರ್ಸ್ಕೊಂಡಲ್ಲಪ್ಪ ಇವನು. ಏನು ಮಾಡೋದು? ಮೊದ್ಲು ಹೋಗ್ಬಿಟ್ಟು ಆ ಪಾಯ ಕಟ್ಟೋಳಲ್ಲ ಅದ್ರ ಮೇಲೆ ಕಂಪ್ಲೇಂಟ್ ಹಾಕ್ಬಿಟ್ಟು ಬರ್ತೀನಿ ಪೊಲೀಸರ ಹತ್ರ ಹೋಗ್ಬಿಟ್ಟು. ನನಗೂ ಬರ್ಬೇಕಾದ ಪಾಲು ಅಂತ ಹೇಳ್ಬಿಟ್ಟು ಕೋರ್ಟ್ಗೆ ಹಾಕ್ಬಿಟ್ಟು ಬರ್ಬೇಕು ಮೊದಲು. ಇವನು ಬೇರೆ ಒಳ್ಳೆ ಕತೆ ಆಯ್ತದ ನನಗೆ. ಓದಿಯ ಪಿಸಾಚಿ ಅಂದರೆ ಬಂದೇ ಗವಾಕ್ಷಿ ಅನ್ನಂಗೆ ಬಂದ್ಬಿಡ್ತಾರೆ. ಇವನು ಮೊದಲು ಈಚೆ ಕಡೆ ಕಟ್ಟಬೇಕು. ಇಲ್ಲ ಅಂತಂದರೆ ಹಾಗಾಕಿಲ್ಲ ಅಷ್ಟೇ ಏನಿಯ. ಈಗೆಲ್ಲ ಮೊದಲೇ ಪೊದ್ದು ಪರ ಸೇರ್ಕೊಬಿಟ್ಟವನಿ. ನನ್ನನ್ನು ಹುಟ್ಲಿಲ್ಲ ಅನ್ನಿಸ್ಬಿಡ್ತಾನೆ. ಏನೋ ಒಂದು ಪ್ಲಾನ್ ಮಾಡಬೇಕಲ್ಲ ಇವನು ಈಚೆ ಕಡೆ ಕಳ್ಸೋಕ್ಕೆ. ಅಳಿಯಂದ್ರೆ ಬನ್ನಿ ಒಳಗಡೆ ಬನ್ನಿ. ಕೈ ಕಾಲು ಮುಖ ತೊಳ್ಕಡಿ. ನಿಮಗೆ ಅಂತ ಹೇಳ್ಬಿಟ್ಟು ಬಿಸಿ ಅಡುಗೆ ಎಲ್ಲ ಮಾಡಿಸ್ತಾ ಇದ್ದೀನಿ. ಬನ್ನಿ. ಇದೇನತ್ತೆ ನಿಮ್ಮ ಸೊಸೆಗೇನೋ ನಾನು ಬಂದಿರೋದೇ ಇಷ್ಟ ಆಗಿಲ್ಲ ಅಂತ ಅನಿಸ್ತದೆ. ಒಳ್ಳೆ ಮುಖನ ಊದಿಸ್ಕೊಂಡು ನಿಂತ್ಕೊಬಿಟ್ಟವಳೆ. ಇಷ್ಟ ಇಲ್ಲ ಅನ್ನಿಸ್ತದ ಬಿಡಿ, ನಾನು ಒಯ್ತೀನಿ. ಅಯ್ಯೋ ಅಳಿಯಂದ್ರೆ ಏಯ್ ನಾಯಿ, ಏನೇ ಬಂದೈತೆ ನಿಂಗೆ ದೊಡ್ಡರೋಗ? ನಾನು ಒಳಿಯ ಮನೆಗೆ ಬರೋ ನಿಂಗೆ ಸಹಿಸಕ್ಕಾಗಿಲ್ವೇ ನನಗೆ? ಒಂಚೂರು ನಗಕ್ಕೆ ಏನಾಗೈತೆ? ಮುಖ ಊದಿಸ್ಕೊಂಡು ನಿಂತ್ಕೊಂಡವಳೆ. ಪಾಪ ಅಳಿಯಂದ್ರು ನಗೆ ಇದೊಂದು ಬಾಳು ನಂದು. ಸಾಕತ್ತೆ ಅಳಿಯಂದ್ರೆ ಇರ್ಲಿ ನಡೀರಿ ಒಳಗಡೆ. ಎಲ್ಲ ಬಡ್ಡಿ ನನ್ನ ಮಗನೇ. ನಮ್ಮತ್ತೆ ತಿರ್ಗ ಇವನ್ ಪರ ನಿಂತ್ಕೊಬಿಡ್ತು. ನಾನು ಮತ್ತೆ ಚೊಂಬಿಡ್ಕೋಬೇಕಾಯ್ತದೆ ಇವ್ರನ್ನೇ ನಂಬ್ಕೊಂಡಿದ್ರೆ. ಏನಾದರೂ ಒಂದು ಮಾಡಬೇಕಲ್ಲ. ಏನು ಮಾಡಲಿ? ಮೊದಲು ಇರು ಕೇಸ್ ಹಾಕ್ಬಿಟ್ಟು ಬರ್ತೀನಿ ಅವಳ ಮೇಲೆ. ಆಮೇಕಿಂದ ನೋಡೋಣ. ಈ ನನ್ನ ಮಗಂಗೆ ಆಮೇಲೆ ಪಾಠ ಕಲಿಸ್ತೀನಿ.
ಏನೋ ಮಾಡೋಕ್ಕೋಗಿ ಏನೋ ಆಗೋಯ್ತು, ಏನೇನೇನೋ ಆಗೋಗ್ಬಿಡ್ತು. ಈ ಪೊದ್ದಿ ಮನೆ ಕಟ್ಟಬಾರ್ದು ಅಂದರೆ ಕಟ್ಟಬಾರ್ದು ಅಷ್ಟೇ ನೀಯ. ಕೊಟ್ಬಿಟ್ರೆ ನನಗೆ ಬೆಲೆ ಇರೋಕ್ಕಿಲ್ಲ. ಊರು ಜನ ಎಲ್ಲ ನನ್ನೇ ಉಕ್ಕಂತವ್ರೆ. ಮೊದಲು ಹೋಗಿ ಕೋರ್ಟಿಗೆ ಕೇಸ್ ಹಾಕ್ಬಿಟ್ಟು ಬರ್ತೀನಿ. ಅಳಿಯಂದ್ರೆ ಕುಂತ್ಕೊಂಡಿರಿ, ನನ್ನ ಮಗಳು ಬಿಸಿ ಬಿಸಿ ಊಟ ತಂದ್ಬಿಟ್ಟು ಬಿಡಿಸ್ತಾಳೆ, ಕುಂತ್ಕೊಂಡಿರಿ. ಈ ನಮ್ಮ ಕಿತ್ತೋಗಿರೋ ಕಂಜೂಸ್ ಕಾಳಮ್ಮ ಅತ್ತೆ ಅದೆಂಗೆ ನನಗೆ ಇಷ್ಟೊಂದು ಅತಿಥಿ ಸತ್ಕಾರ ಮಾಡ್ತಾವಳೆ. ನಾನು ಇಷ್ಟೊಂದು ಓವರ್ ಆ್ಯಕ್ಟಿಂಗ್ ಮಾಡಿದ್ರು ನನಗೆ ಸುಮ್ಕವಳಲ್ಲ. ಏನೋ ಇರಬೇಕು ಅನ್ನಿಸ್ತದಲ್ಲ ವಿಶೇಷ. ಏನೋ ಇಲ್ದಿದ್ದೀಯಮ್ಮ, ಎಷ್ಟೆಲ್ಲನೂ ಮಾಡಲ್ಲ, ಏನೋ ಇರಬೇಕು. ಏನು ಅಂತಲೇ ಗೊತ್ತಾಯ್ತಿಲ್ವಲ್ಲ. ಗೊತ್ತಾಗಲಿ ಆಮೇಲೆ ಐತಿ ಈ ಮುದುಕಿಗೆ. ಪಾಪ ಪೊದ್ದು ಅಕ್ಕ ಎಷ್ಟು ಚೆನ್ನಾಗಿತ್ತು. ಈ ಮನೆಯಾಗಿದ್ದಿದ್ರೆ ಪೊದ್ದು ಅಕ್ಕ ಮನೆಗೊಂದು ಕಳೆ ಇರೋದು, ಇವಾಗ ಕಳೆ ಅಲ್ಲ, ಈ ಮನೆ ತುಂಬ ಬರೀ ಕೊಳೆನೇ ಐತೆ. ಥು, ಪೊದ್ದು ಅಕ್ಕ ಚೆನ್ನಾಗಿರೋದಿದ್ದಿದ್ರೆ. ಬರ್ರಿ ಊಟ ರೀ. ಹೋಗೆ ಎತ್ಕೊಂಬಿಟ್ಟು ಬಾ, ಬಂದ್ಬಿಟ್ಟು ಊಟ ರೀ ಅಂತ ಹೇಳಿದ್ರೆ ಸರಿ ರೀ ತಂದೆ. ಅಳಿ ಅಂದ್ರಿಗೆ ಇಷ್ಟು ಅದು ಅತಿಥಿ ಸತ್ಕಾರ ಮಾಡಲಿಲ್ಲ ಅಂತಂದ್ರೆ ಹೆಂಗೇಳು? ಮಾಡಲಿ ರೀ ತಗೊಳ್ಳಿ. ನಿಂದು ಊಟ ಆಯ್ತೇನೆ? ಹ್ಞೂನ್ರಿ ಆಯ್ತು. ಏನೇ ಬಿತ್ರಿ, ಗಂಡನ ರೆಸ್ಪೆಕ್ಟ್ ಇಲ್ವೇನೆ ನಿಂಗೆ? ಊಟನ ನನಗಿನ ಮುಂಚೆ ತಿಂದ್ಬಿಟ್ಟು ಒಟ್ಟು ತುಂಬ ತಿಂದ್ಬಿಟ್ಟು ಬಂದ್ಬಿಟ್ಟಿದ್ಯಾ ನೀನು ಮನೆಯಳಿ. ಗಂಡಂಗೆ ಫಸ್ಟ್ ಇಕ್ಬಿಟ್ಟು ತಿನ್ಬೇಕು, ಅದು ಗೊತ್ತಿಲ್ವೇನೆ ನಿಂಗೆ? ರೀ ನೀವ್ ಯಾಕೋ ಶಾನೆ ಓವರ್ ಆಗಿ ಆಡ್ತಾ ಇದ್ದೀರಾ? ಮೊದ್ಲು ಎಷ್ಟು ಪಿರುತಿಂದ ಇದ್ರಿ, ಎಷ್ಟು ಚೆನ್ನಾಗಿ ನೀವು ನನ್ನ ಇಷ್ಟಪಡ್ತಾ ಇದ್ರಿ. ಇವಾಗ ನೋಡಿದ್ರೆ ಮಾತ್ಗೂ ಬೈತಾ ಇದ್ದೀರಾ. ನನಗೆ ಇಷ್ಟನೇ ಆಯ್ತಿಲ್ಲ. ಅಯ್ಯೋ ಲೈ ಸುಮ್ಕಿರೆ. ಹೊಳಿ ಅಂದ್ರು ಯಾಕೆ ಹಂಗೆಲ್ಲ ಇದು ಮಾಡ್ತಿದ್ಯಾ? ಹಳಿ ಅಂದ್ರೆ ನನ್ನ ಮಗಳಿಗೆ ಸ್ವಲ್ಪ ಹಂಗೆ ಬೇಜಾರು ಮಾಡ್ಕೊಂಡವಳೆ. ನೀವೇನು ಇದು ಮಾಡ್ಕೊಳಕ್ ಹೋಗ್ಬೇಡಿ. ತಿನ್ನಿ ಪಾಪ ಅವಳಿನ್ನ ತಿಂದಿಲ್ಲ. ಬೆಳಗ್ಗೆ ಒಂಚೂರು ತಂಗ್ಳು ಮಿಕ್ಕಿತ್ತು, ತಿಂದಿಲ್ಲ ಅಷ್ಟೇ ನೀಯ. ಅಯ್ಯೋ ತಿನ್ಕಳಿ. ನಂಗೆ ಇಲ್ಲಿ ಕುಂತ್ಕೊಂಡು ತಿನ್ನಕ್ಕಾಗಕ್ಕಿಲ್ಲ. ನಾನು ಹೋಗ್ಬಿಟ್ಟು ಈಚೆ ಕಡೆ ಕುಂತ್ಕೊಂಡು ತಿನ್ಕೋತೀನಿ. ಎಲ್ಲನ ತಿನ್ಕಳಿ ಅಳಿ ಅಂದ್ರೆ. ಈ ಮನೆಯೆಲ್ಲ ನಿಮ್ದೆ ಅಲ್ವಾ? ಎಲ್ಲನ ತಿನ್ಕಳಿ. ಅತ್ತೆ ಈ ಮನೆ ನಂದೇ ನೆನಿಯ. ನೀವೇ ಹೇಳ್ತಾ ಇದ್ರಲ್ಲ ಈ ಮನೆ ನನ್ನ ಮಗಳಿಗೆ ನೆನಿಯ ಅಂತ ಹೇಳ್ಬಿಟ್ಟು ನನಗೆ ನೆನಿಯ. ನೀವು 2 ಎಕರೆ ಹೊಲ ಐತೆ ಅದು ಇದು ಅಂತ ಎಲ್ಲ ಹೇಳಿದ್ರಲ್ಲ, ನನಗೆ ನೆನಿಯ ಬೇಕು. ನನ್ನ ಹೆಸ್ರಿಗೆ ನೆನಿಯ ಮಾಡಿಸ್ಕೊಟ್ರೆ ಇರ್ತೀನಿ, ಇಲ್ಲ ಅಂದರೆ ಹೋಯ್ತೀನಿ. ಮಾತ್ಗೂ ನಿನ್ನ ಮಗಳು ನನ್ನ ಮನೆ ಅಂತ ಇದ್ರೆ ಕೇಳಿಸ್ಕೊಂಡು ಕುಂತ್ಕೊಳಕ್ಕೆ ಹಾಕಿಲ್ಲ ಇಲ್ಲಿ. ನಾನು ಈಗಲೇ ಹೇಳಿದ್ದೀನಿ. ಅಯ್ಯೋ ಅಳಿಯಂದ್ರೆ ನೀವೇನು ಚಿಂತೆ ಮಾಡಬೇಡಿ, ಇದೆಲ್ಲ ನಿಮ್ದೇ ನೆನಿಯ. ನೀವೇನು ಚಿಂತೆ ಮಾಡಕ್ಕೆ ಹೋಗ್ಬೇಡಿ. ಅಮ್ಮ ಇವನ್ ಬ್ಯಾಡ ಕಣಮ್ಮ, ನಂಗೆ ಹಂಗಂದ್ರೆ ಹಂಗೆ ಮಾತಾಡ್ತಾನೆ ಕಣಮ್ಮ. ಇವನ್ ಮೊದ್ಲು ಥರ ಹೊಸಿನುವೆ ಇಲ್ಲ ಕಣಮ್ಮ, ಇವನ್ ಸರಿ ಇಲ್ಲ ಕಣಮ್ಮ, ಬ್ಯಾಡ ಕಣಮ್ಮ ನಂಗೆ. ಈ ನಾಯಿ ಮುಚ್ಕೊಂಡು ಬಿದ್ದಿರು. ಇದೇನು ಅಂತ ಹೇಳ್ಬಿಟ್ಟು ನೀನು ಮಾತಾಡ್ತಿದ್ಯಾ? ನೀನು ಇದೇನು ಅಂತ ಹೇಳ್ಬಿಟ್ಟು ಮಾತಾಡ್ತಿದ್ಯಾ? ಹೊಟ್ಟೆ ತುಂಬಿಸ್ಕೊಬಿಟ್ಟು ಯಾಕೆ ಬಂದ್ಬಿಟ್ಟು ನೀನು ನಿಂತಿದ್ಯಲ್ಲ, ಊರ್ ಜನ ಮೆಟ್ನ ಹೊಡಿತಾರೆ ಅಷ್ಟೇ. ನೀನಿಯ ಮುಚ್ಕೊಂಡು ಬಿದ್ದಿರು. ನೀನು ಊರಾಚೆ ಹಾಕ್ಬಿಡ್ತಾರೆ. ನಿನ್ ಗಂಡ ಇಲ್ಲ ಅಂತ ಹೇಳಿದ್ರೆ ಊರಾಚೆ ಬಿದ್ದು ಸಾಯ್ಬೇಕಾಯ್ತದೆ. ಅದೆಲ್ಲ ಬೇಕಾ ನಿಂಗೆ? ಬಾಯಿ ಮುಚ್ಕೊಂಡು ಬಿದ್ದಿರು. ಅಮ್ಮ ನನ್ ಬಸ್ರಿನೂ ಅಲ್ವಾ, ಇನ್ನು ಗೊತ್ತೇ ಇಲ್ಲ. ಹಾಗೇನಿಯ ಬಸ್ರಿ ಅಂತ ಹೇಳ್ಬಿಟ್ಟು ಸುಮ್ಕೇನಿಯ ಬೈತಾ ಇದ್ದೀರಾ? ಒಂದ್ ಕಿತ ವಾಂತಿ ಆಗಿದ್ದಕ್ಕೇನಿಯ ಸಾಲ್ತೇನೆ. ಒಂದ್ ಕಿತ ವಾಂತಿ ಆಗ್ದಂಗೆ ನೀನು 50 ಕಿತ ವಾಂತಿ ಆಗ್ಬಿಟ್ಟು ಎಲ್ರಿಗೂ ಗೊತ್ತಾಗ್ಬೇಕಿತ್ತಾ? ಮುಚ್ಕೊಂಡು ಹೋಗಿ ಹೊಳಿ ಅಂತ ನೋಸಿ ಸಂದಾಕ್ ನೋಡ್ಕ. ಸರಿ ಆಯ್ತು. ಲೇ ಪದ್ದಿ, ಅದು ಹೆಂಗ್ ಮನೆ ಕಟ್ತೀಯೋ ಕಟ್ಟು. ನಿನ್ ಮ್ಯಾಲ ಆಗ್ಲೇನಿಯಾ? ನಿನ್ ಜಮೀನ್ ಮೇಲೆ ಕೇಸ್ ಹಾಕ್ಬಿಟ್ಟು ಬಂದಿದ್ದೀನಿ, ನನಗೂ ಸೇರ್ಬೇಕು ಅಂತ ಹೇಳ್ಬಿಟ್ಟು. ಆ ಮನೆನೂ ನೀನು ನಿಲ್ಲಿಸ್ತೀಯಾ? ಅತ್ತೆಗೆ ನೈಸ್ ಮಾಡ್ಬಿಟ್ಟು ಈ ಮನೆನೂ ನಮ್ಮ ಹೆಸ್ರಿಗೆ ಮಾಡಿಸ್ಕೊಂತೀವಿ. ಯಾವತ್ತಿದ್ರೂ ಮನೆ ದೊಡ್ಡ ಮಗನ ಹೆಸ್ರಿಗೆ ಆಗ್ಬೇಕಲ್ವಾ? ದೊಡ್ಡ ಮಗನಿಗೆ ಅತ್ತೆ ಮಾಡಿಕೊಟ್ಟೇ ಕೊಡ್ತಾರೆ, ಇನ್ನು ಯಾರಿಗೆ ಅಂತ ಕೊಡ್ತಾರೆ? ನೀನು ತಿರ್ಗಾ ಗುಡಿಸ್ಲಿಗೆ ಹೋಗಿ ಬಿದ್ದಿರಬೇಕು, ನೀನು ತಿರ್ಗಾ ಬೀದಿಗೆ ಬರಬೇಕು. ಅದೇ ನನ್ನ ಆಸೆ. ಅತ್ತೆಗೆ ಇವತ್ತಿಂದ ನೈಸ್ ಮಾಡಿ ಎಲ್ಲ ಮಾಡಿ ಆಸ್ತಿನ ಬರ್ಸ್ಕೋಬೇಕು. ಈ ಮನೆ ಯಾರ ಹೆಸ್ರಿನಾಗೂ ಇಲ್ಲ ಅಲ್ವಾ? ಎಲ್ರಿಗೂ 2 ಎಕರೆ ಹೊಲ ಬಂದೈತೆ. ಈ ಮನೆ ಮಾತ್ರ ಯಾರ ಹೆಸ್ರಿನಾಗೂ ಇಲ್ಲ, ಅತ್ತೆ ಹೆಸ್ರಿನಾಗೆ ಐತೆ. ನನ್ನ ಹೆಸ್ರಿಗೆ ಮಾಡಿಸ್ಕೊಬಿಡ್ಬೇಕಪ್ಪ. ಏನೋ ಕಿತ್ತೋಗಿರೋ ಪಿಲಾನ್ ಮಾಡ್ತಾವಳಲ್ಲ, ಏನೋ ಮಾಡ್ತಾವಳೆ. ಏನೋ ಪಿಲಾನ್ ಮಾಡ್ತಾ ಇದ್ದಂಗಿದೆಯಾ? ಖತರ್ನಾಕ್ ಪಿಲಾನು. ನೀನು ಪಿಲಾನ್ ಏನನ್ವೇಲಿ ನಡೆಯೋಕ್ಕಿಲ್ಲ. ಶಾನೆ ಪಿಲಾನ್ ಮಾಡಕ್ಕೆ ಹೋಗ್ಬೇಡ. ಅಯ್ಯೋ ನಾನೇನು ಪಿಲಾನ್ ಮಾಡ್ತಾ ಇದ್ದೀನಿ? ನಾನೇನು ಅಂತ ಪಿಲಾನ್ ಏನು ಮಾಡ್ತಾ ಇಲ್ಲಪ್ಪ. ನಾನೇನು ಸುಮ್ಮನೆ ಏನೋ ನಿಂತ್ಕೊಂಡಿದ್ದೆ ಅಷ್ಟೇನೇನಿಯ. ಗೊತ್ತಾಯ್ತಾಯ್ತೆ ಯಾರು ಪಿಲಾನ್ ಮಾಡ್ತಾ ಇದ್ರು, ಯಾರು ಪಿಲಾನ್ ಮಾಡ್ತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು ಗೊತ್ತಾಯ್ತಾಯ್ತು ನನಗೂನುವೆ. ಇವನನ್ನು ಮೊದಲು ಮನೆಯಿಂದ ಓಡಿಸ್ಬೇಕು. ಅಳಿ ಅಂದ್ರೆ ಬನ್ನಿ. ಹೇಳಿ ಅಂದ್ರೆ ತಾಂಬೂಲ ಎಲ್ಲ ತೆಗೆದಿಕ್ಕಿದ್ದೀನಿ ಅಡಕೆಯಲ್ಲಿ ಹಾಕೊಳಕ್ಕೆ. ಬನ್ನಿ ಹೇಳಿ ಅಂದ್ರೆ ಹಾಕಳಿವಂತೆ. ಸರಿ ಅತ್ತೆ, ನಾನು ಹೋಗಿ ಹಾಕಂತಿರ್ಬಿಡಿ. ಅತ್ತೆ ಅಳಿ ಅಂತ ತಲೆ ಮೇಲೆ ಕುರ್ಸ್ಕೊತಾ ಇದ್ದೀರಾ. ಯಾವತ್ತು ನಿಮ್ಗೊಂದು ಗತಿ ಕಾಣಿಸ್ತಾನೋ ಗೊತ್ತಿಲ್ಲ. ಏನಕ್ಕೆ ಬೇಕು ನಿಮಗೆ ಅಳಿ ಅನ್ಕೊಂಡು ತಲೆ ಮೇಲೆ ಕುರ್ಸ್ಕೊಳ್ಳೋದು? ಇದೆಲ್ಲ ಬೇಕಾ ನಿಮಗೆ? ಬೇಕು. ನನ್ನ ಮಗಳು ಸಂದಕ್ಕಿರ್ಬೇಕು ಅಂತಂದ್ರೆ ಇದೆಲ್ಲ ಬೇಕು. ನೋಡು, ನನ್ನ ಮಗಳು ಚೆನ್ನಾಗಿರ್ಬೇಕು ಅಂದ್ರೆ ಇವನ್ ಮನೆಗಿರ್ಲೇಬೇಕು. ನಿನಗೇನು ಗೊತ್ತಾಯ್ತದೆ? ನೀನು ಸುಮ್ಕಿರು. ಹಂಗಲ್ಲತ್ತೆ, ಬಂದಾಗಿಂದ ಶಾನೆ ಓವರಾಗಿ ಆಕ್ಟಿಂಗ್ ಮಾಡ್ತಾವ ಇವನು. ಅದಕ್ಕೆ ನೀನು ಯಾಕೆ ಹೇಳ್ದೆ? ಅಯ್ಯೋ ಮಾಡಿದ್ರೆ ಮಾಡ್ಕೊಂಡಿ ಬಿಡು. ಈಗ ನಮ್ಗೆ ಏನು ಕೆಲಸ ಆಗಬೇಕು ಅದನ್ನ ಮಾಡ್ಕೋಬೇಕು. ಅದು ಬಿಟ್ಬಿಟ್ಟು ಅವ್ನು ಓವರ್ ಆಕ್ಟಿಂಗ್ ಮಾಡ್ತಾವೆ, ನೀವು ಓವರ್ ಆಕ್ಟಿಂಗ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಕುಂತ್ಕೊಳಕಾಯ್ತದ? ಯಾವರನ್ನ ಓವರ್ ಆಕ್ಟಿಂಗ್ ಮಾಡಲಿ, ಅದನ್ನ ಕಟ್ಕೊಂಡು ನಿಂಗೇನಾಗಬೇಕು? ಸುಮ್ಕೋಗಿ ಮನೆ ಕ್ಯಾಮೆ ಐತಿನ ನೋಡ್ಕೊ ಹೋಗು. ಅತ್ತೆ ಅದು ಪೊದ್ದು ಹೆಂಗೋ ಮನೆ ಕಟ್ಕೊಂತವಳೆ. ಈ ಮನೆ ಹೆಂಗೋ ಸಂದಕ್ಕೆ ಐತಲ್ಲ, ಈ ಮನೆ ನಮಗೆ ಅಲ್ವಾ ಅತ್ತೆ? ಅದೆಲ್ಲ ಮುಂದಕ್ಕೆ ನೋಡೋಣ. ಈಗ ಹೋಗಿ ಕ್ಯಾಮೆ ನೋಡ್ಕೊ ಹೋಗು. ಸರಿ ಅತ್ತೆ ಆಯ್ತು. ಯಪ್ಪ ಯಾರ್ದು ಹೆಂಗನ ಹೋಗ್ಲಿ, ನನ್ನ ಮಗಳು ಒಳ್ಳೆಯ ಮನೆಗೋರಲ್ಲ ಅಷ್ಟೇ ಸಮಾಧಾನ ನಂಗಂತೂ.